ನಮಸ್ಕಾರ. ನಮಸ್ತೆ, ಹೇಳಿ ತಾಯಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿಮ್ಮ, ಏನು ಕೇಳಬೇಕಾಗಿತ್ತು? ಅವನದು ಓದ್ ಮುಗ್ದಿದೆ, ಕೆಲ್ಸದ ಬಗ್ಗೆ ಕೇಳಬೇಕಾಗಿತ್ತು. ಏನಮ್ಮ ಡೇಟ್ ಆಫ್ ಬರ್ತು? 15/5/2001. ವೆರಿ ಗುಡ್. ಮಂಗಳವಾರ ಸಾಯಂಕಾಲ 10ಕ್ಕೆ ಹುಟ್ಟಿರೋದು. ಏನು ಓದಿರೋದಮ್ಮ? ಡಿಗ್ರಿ ಮುಗ್ದಿದೆ. ಮತ್ತೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ವೆರಿ ಗುಡ್. ಅನುಕೂಲ ಆಗತ್ತೆ ತಾಯಿ. ಇನ್ನೊಂದು 2 ತಿಂಗಳಲ್ಲೇ ಕೆಲಸ ಸಿಗತ್ತೆ. ಏನು ಆತಂಕ ಪಡೋದು ಬೇಡ, ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಇನ್ನೊಂದು ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ. ಹಲೋ, ಹೇಳಿ. ಮಗಳ ಬಗ್ಗೆ ಕೇಳಬೇಕಾಯ್ತು. ಎಲ್ಲಿಂದ ಮಾತಾಡ್ತಾ ಇದ್ರಮ್ಮ? ಶಿವಮೊಗ್ಗ. ಹೇಳಿಮ್ಮ, ಏನು ಕೇಳಬೇಕಿತ್ತು? ಮಗಳು ವಿದ್ಯಾಭ್ಯಾಸ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ವೆರಿ ಗುಡ್. ಅದೇ ಮುಂದೆ ಒಳ್ಳೆ ಮನೆ ಸಿಗುತ್ತಾ? ವಿದ್ಯಾಭ್ಯಾಸ ಆದ್ಮೇಲೆ ಒಳ್ಳೆ ಉದ್ಯೋಗ ಸಿಗುತ್ತಾ? ಡೇಟ್ ಆಫ್ ಬರ್ತ್ ಏನಮ್ಮ? 3/11/2004. ಬೆಳಗಿನ ಜಾವ ಬುಧವಾರ 6:07. ಪುನರಾಸ ನಕ್ಷತ್ರ, ಮಿಥುನ ರಾಶಿ. ವೆರಿ ಗುಡ್, ವೆರಿ ಗುಡ್. ತುಂಬ ಒಳ್ಳೆ ಯೋಗ ಇದೆಯಮ್ಮ. ಏನೋ ಆ ಥರ ಆತಂಕ ಪಡೋದು ಬೇಡ. ಒಳ್ಳೆ ಅಂದ್ರೆ ವಿದ್ಯೆ. ನಮ್ಮ ಮದ್ವೆ ಜೀವನ ಅಷ್ಟು ನೆಮ್ಮದಿಯಿಂದ ಇಲ್ಲ ಗುರುಗಳೇ. ಅಮ್ಮ, ನಮ್ಮ ಮದ್ವೆ ಜೀವನ ಅಷ್ಟು ನೆಮ್ಮದಿಯಿಂದ ಇಲ್ಲ. ಹ್ಮ್. ಹಂಗಾಗಿ ತಾಯಿ ಸಾಲ ಮಗಳಿಗೆ ಬರುತ್ತೇನೋ ಅಂತ ಭಯ ನನಗೆ. ಇಲ್ಲ ಇಲ್ಲ ಇಲ್ಲ, ಆ ಥರ ಏನೋ ಅಂದ್ಕೊಳ್ಬೇಡಿ. ನಿಮಗೆ ತೊಂದರೆ ಆಗಿದೆ ಅನ್ನೋದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿದ್ದಂತಹ ದೋಷಗಳಷ್ಟೇ. ಏನು ತೊಂದರೆ ಇಲ್ಲ. ಪ್ರತಿ ಬುಧವಾರ ಯಾವುದಾದ್ರೂ ವಿಷ್ಣು ಸಂಬಂಧವಾದ ದೇವಸ್ಥಾನ, ವೆಂಕಟೇಶ್ವರನೋ, ರಂಗನಾಥನೋ, ಲಕ್ಷ್ಮೀ ನರಸಿಂಹಸ್ವಾಮಿಯೋ, ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡೋಕ್ಕೆ ಹೇಳಿಮ್ಮ. ಒಳ್ಳೆಯ ವಿದ್ಯಾಭ್ಯಾಸನೂ ಇದೆ, ಒಳ್ಳೆಯ ಒಂದು ಸಂಸಾರ ಜೀವನವನ್ನು ಕೂಡ ಭಗವಂತ ಕರುಣಿಸ್ತಾನಮ್ಮ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ. ಹಲೋ ಗುರುಜಿ. ಹೇಳಮ್ಮ. ಹಲೋ. ಹಲೋ, ಹೇಳಿ. ಗುರುಜಿ, ನಾವು ಬೀದರ್ ಕಡೆಯಿಂದ ಮಾಡ್ತಾ ಇದ್ದಿದ್ದು. ಹೇಳಮ್ಮ, ಏನು ಕೇಳಬೇಕಾಗಿತ್ತು? 18 ವರ್ಷ ಆಯ್ತು, ಮಕ್ಕಳಿಲ್ಲ ಗುರುಜಿ. ರಾಮ್ ರಾಮ್. ಹಲೋ. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಇಲ್ಲ ಇಲ್ಲ. ಒಂದು ನಂಬರ್ ಹೇಳಮ್ಮ. 9. ಅನುಕೂಲ ಆಗತ್ತಮ್ಮ. ಸುಬ್ರಹ್ಮಣ್ಯೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ 6 ರೂಪಾಯಿಗಳನ್ನು ಇಟ್ಟು ದೀಪ ಹಚ್ಚಿ ತಾಯಿ. ನಿಮ್ಗೆ ಅನುಕೂಲ ಆದಾಗ ಬೆಂಗಳೂರಿಗೆ ಬನ್ನಿ. ಅಲ್ಲಿ ಜೇನುತುಪ್ಪ ಸೇವೆ ಮಾಡಿಸಿ ದತ್ತನ ಪ್ರಸಾದ ಕೊಡ್ತೀನಿ. ಖಂಡಿತ ಅನುಕೂಲ ಆಗತ್ತಮ್ಮ. ಒಳ್ಳೇದಾಗಲಿ. ಮತ್ತೊಂದು ಕರೆ. ಹಲೋ. ಹಲೋ. ಹೇಳಿ. ಹಲೋ ಗುರುಜಿಯವರೇ, ನಮಸ್ತೆ. ನಮಸ್ತೆ, ಹೇಳಿಮ್ಮ. ಗುರುಜಿಯವರೇ, ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿಯವರೇ. ಹೇಳಮ್ಮ, ಎಲ್ಲಿಂದ ಮಾತಾಡ್ತಾ ಇರೋದು? ಗುರುಜಿಯವರೇ, ನಾವು ಶ್ರೀರಂಗಪಟ್ಟಣ ತಾಲೂಕಿಂದ ಗುರುಜಿಯವರೇ, ಒಂದು ಗ್ರಾಮದಿಂದ. ಏನು ಕೇಳಬೇಕಿತ್ತಮ್ಮ? ಗುರುಜಿಯವರೇ, ನಂದೀಗ ಓದಿದ್ದೆಲ್ಲ ಕಂಪ್ಲೀಟ್ ಆಗಿದೆ, ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಏನಮ್ಮ? 26/12/1999 ಗುರುಜಿ. ಸ್ವಲ್ಪ ನಿಧಾನ ಆದರೂ ಕೆಲಸ ಸಿಕ್ಕತ್ತೆ, ಆತಂಕ ಪಡಬೇಡ. ಪ್ರತಿ ಶನಿವಾರ ಹೋಗಿ ಆಂಜನೇಯನಿಗೆ ನಮಸ್ಕಾರ ಮಾಡ್ತಾ ಬಾ ತಾಯಿ. ತುಂಬ ಒಳ್ಳೆ ಕೆಲಸ ಸಿಕ್ಕತ್ತೆ. ನಿಧಾನ ಆದರೂ ಒಳ್ಳೆ ಕೆಲಸ ಸಿಕ್ಕತ್ತೆ, ಆತಂಕ ಪಡಬೇಡಮ್ಮ. ಒಳ್ಳೆಯದಾಗಲಿ. ಹೀಗೆ ನಾವು 21 ನಮಸ್ಕಾರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಯ್ಯೋ, ನನ್ನ ಕೈಲಿ 21 ಪ್ರದಕ್ಷಿಣೆ ಮಾಡೋಕ್ಕಾಗಲ್ವೇ ಅಂತಂದರೆ, 3 ಪ್ರದಕ್ಷಿಣೆ 100 ಜನ್ಮದ ಪಾಪವನಾಶಿಪುದೋ ಅಂತ ಹಾಡು. 3 ಪ್ರದಕ್ಷಿಣೆ ನಮಸ್ಕಾರಗಳು ಬಹಳ ಮಹತ್ವವನ್ನು ಪಡೆದಿರುತ್ತೆ. ಆದ್ದರಿಂದ ಅಶ್ವತ್ಥ ಪ್ರದಕ್ಷಿಣೆ ಯಾವಾಗ ಮಾಡಬೇಕು? ಮಂಗಳವಾರ ಮಾತ್ರ ಮಾಡಬೇಕಾ? ಬುಧವಾರ ಮಾತ್ರ ಮಾಡಬೇಕಾ? ಶನಿವಾರ ಮಾತ್ರ ಮಾಡಬೇಕಾ ಅಂತ ಪ್ರಶ್ನೆ ಇರುತ್ತೆ ನಮಗೆ. ಪ್ರತಿನಿತ್ಯ ನಾನು ನಿನ್ನೆ ದಿನ ಕೂಡ ಹೇಳಿದೆ, ನಾವು ಎದ್ದ ತಕ್ಷಣ ವಾಸುಕಿಯ ತಲೆ ಮೇಲೆ ಕಾಲಿಟ್ಟು ನಡೀತಾ ಇರ್ತೀವಿ. ಯಾಕಂದರೆ ಅವನ ತಲೆಯ ಮೇಲೆ ಭೂಮಿ ಹೊತ್ಕೊಂಡು ಕೂತಿದ್ದಾನೆ. ಅದರಿಂದ ನಾವು ಪ್ರತಿನಿತ್ಯ ನಾಗನ ಆರಾಧನೆಯನ್ನು ಮಾಡೋದು ಬಹಳ ವಿಶೇಷ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.